ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗನೇ ಪಿ ಕೆ ಎಲ್ ಆಕ್ಷನ್ ಕಂಪ್ಲೀಟ್ ಆಯಿತು. ಸೊ ಆಫ್ಟರ್ ಪಿ ಕೆ ಎಲ್ ಆಕ್ಷನ್ ಅನ್ಸಿದ್ದು ಒಂದೇ, ಇಂಥ ಪ್ಲೇಯರ್ಸ್ಗಳನ್ನು ಕೂಡ ಲೆಜೆಂಡ್ರಿ ಪ್ಲೇಯರ್ಸ್ಗಳನ್ನು ಕೂಡ ಅನ್ಸೋಲ್ಡ್ ಆಗ್ಬಿಡ್ತಾರಾಗ್ರೋ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಆ ಥರ ಪ್ಲೇಯರ್ ಕೂಡ ಅನ್ಸೋಲ್ಡ್ ಆಗಿರೋದು. ಸೊ ಟಾಪ್ 5 ಅನ್ಸೋಲ್ಡ್ ಪ್ಲೇಯರ್ಸ್ಗಳನ್ನ ನೋಡೋಣ. ಇಲ್ಲಾಗೋರು ಇವ್ರು ಇರಲೇಬೇಕು ಪಿ ಕೆ ಎಲ್ ಅಂದರೆ ಇವರು ಅಂತಾರೆ ಪಿ ಕೆ ಎಲ್ ಅಂತ ಹೆಸರುವಾಸಿ ಆಗಿದ್ದಂಥ ಪ್ಲೇಯರ್ಗಳೇ ಅನ್ಸೋಲ್ಡ್ ಆಗಿರೋ. ಸೊ ಆ ಪ್ಲೇಯರ್ ಯಾರ್ಯಾರು ಅಂತ ನೋಡ್ಬಿಡೋದಕ್ಕಿಂತ ಮುಂಚೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೇಗ ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಲಿಸ್ಟ್ ಆಫ್ ಅನ್ಸೋಲ್ಡ್ ಪ್ಲೇಯರ್ಸ್ಗಳು ಯಾರ್ಯಾರು ಅನ್ಸೋಲ್ಡ್ ಆಗಿದ್ರೆ, ಬರೀ ಒಂಥರ ಮೇನ್ ರೆಪ್ಯುಟೇಷನ್ ಇಟ್ಕೊಂಡಿರುವಂಥ ಪ್ಲೇಯರ್ಸ್ಗಳಲ್ಲ, ಯಾರ್ಯಾರು ಅನ್ಸೋಲ್ಡ್ ಆಗಿದ್ದಾರೆ ಎಲ್ಲ ಪ್ಲೇಯರ್ಸ್ಗಳ ಲಿಸ್ಟು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೋಡ್ಬೋದು. ಎಲ್ಲ ಲಿಸ್ಟ್ನು ಕೂಡ ಇಲ್ಲಿ ಕೂತ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಎಲ್ಲ ಲಿಸ್ಟು ಹೇಳ್ತು ಅಂತಂದರೆ ಮೋರ್ ದೆನ್ 200 ಮೆಂಬರ್ಸ್ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಎಲ್ಲ ಲಿಸ್ಟು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಟಾಪ್ 5 ಪಿಕ್ಸ್ ಅಂತ ಬಂದಾಗ ಇವರು ಅಂತಂದರೆ ಪಿ ಕೆ ಎಲ್ ಅಂತಂದರೆ ಇವರು ಆ್ಯಕ್ಚುಲಿ ಟಾಪ್ 5 ಹೋಗೋಕ್ಕಿಂತ ಮುಂಚೆ, ಸೊ ಇವ್ರೇನು ಟಾಪ್ 5 ಅಲ್ಲ, ಬಟ್ ಅದನ್ನು ಕೂಡ ರೋಹಿತ್ ಕುಮಾರ್ ಅಕ್ಕಿ. ಸೊ ಇವರು ಲಾಸ್ಟ್ 1-2 ಸೀಸನಿಂದ ಕೂಡ ಒಂಥರ ಅನ್ಸೋಲ್ಡ್ ಹಾಕೊಂಬಂದಿದ್ದಾರೆ. ಈ ಸೀಸನ್ ಏನಂತ ಇದೇನಲ್ಲ. ಸೊ ಈ ಸೀಸನ್ ಕೂಡ ರೋಹಿತ್ ಕುಮಾರ್ ಅಕ್ಕಿ ನಮ್ಮ ಬೆಂಗಳೂರು ಬುಲ್ಸ್ನ ಮಾಜಿ ನಾಯಕ, ಇವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಇವರು ಒಂಥರ ಅನ್ಸೋಲ್ಡ್ ಒಂಥರ ಬೇಜಾರಾಗುತ್ತೆ ಗುರು. ದಿನ ಅವ್ರದ್ದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲರೂ ಕೂಡ ಈ ಥರ ಪ್ಲೇಯರ್ಗಳು ಅನ್ಸೋಲ್ಡ್ ಆಗೋಗ್ಬಿಟ್ರು ಅಂದರೆ, ಪಿ ಕೆ ಎಲ್ ಅನ್ನು ಒಂಥರ ಚರಿತ್ರೆ ಬರೆದಂಥ ಪ್ಲೇಯರ್ಗಳು, ಕ್ಯಾಪ್ಟನ್ ಆಗಿ ಗೆಲ್ಸ್ಕೊಂಡು ಕೊಡೋಂಥ ಪ್ಲೇಯರ್ಗಳು, ಸೊ ಒಂಥರ ಬೇಜಾರಾಗುತ್ತೆ. ಜೊತೆಗೆ ವಿಶಾಲ್ ಭಾರದ್ವಾಜ್ ಅವರು ಅನ್ಸೋಲ್ಡ್ ಆಗಿರೋದು, ಮೋನು ಗೋಯಾತ್ ಅವರು ಅನ್ಸೋಲ್ಡ್ ಆಗಿದ್ದಾರೆ, ಜೊತೆಗೆ ರೋಹಿತ್ ಗುಲಿ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಅವರೇನು ಟಾಪ್ ಲಿಸ್ಟಲ್ಲಿ ಬರಲ್ಲ, ಬಟ್ ಆದರೂ ಕೂಡ ನಾನು ನಿಮಗೆ ಹೇಳಬೇಕು. ಸೊ ಯಾರು ಒಂಥರ ರವೀಂದರ್ ಪೆಹಲ್, ಸೊ ಇವರೆಲ್ಲ ಒಂಥರ ಟಾಪ್ ಪ್ಲೇಯರ್ಸ್ಗಳು. ಸೊ ಅವರೆಲ್ಲ ಅನ್ಸೋಲ್ಡ್ ಆದರೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋಂಥ ಪ್ಲೇಯರ್ಗಳು ಅನ್ಸೋಲ್ಡ್ ಆದರೆ ಬೇಜಾರು ಖಂಡಿತ ಹಾಗೆ ಆಗುತ್ತೆ. ಅವರ ಫ್ಯಾನ್ಸ್ಗಳು ಸುಮಾರು ಜನ ಇರ್ತಾರೆ. ಇವಾಗ ರೋಹಿತ್ ಕುಮಾರ್ ಅವರ ಫ್ಯಾನ್ಸ್ಗಳು ಸುಮಾರು ಜನ ಇರ್ತಾರೆ. ಹಂಗೆ ಲಿಸ್ಟ್ನಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ, ಹಂಗೆ ನೋಡ್ಕೊಬಿಡಿ, ಪಾಸ್ ಮಾಡ್ಕೊಂಡು ಯಾರು ಅನ್ಸೋಲ್ಡ್ ಆಗಿರುತ್ತೆ ನಿಧಾನಕ್ಕೆ. ಸೊ ಮೊದಲನೇ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಟಾಪ್ 5 ಲೆಜೆಂಡ್ರಿ ಪ್ಲೇಯರ್ಗಳಲ್ಲಿ ಯಾರು ಅಂತಂದರೆ ಅದು ಇಟ್ಸ್ ಸುರೇಂದರ್ ಸಿಂಗು. ಯು ಮುಂಬಾಗೆ ಸ್ವಲ್ಪ ವರ್ಷಗಳು ಆಡಿದ್ರು. ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಆಗಿದ್ದವರು ಕೂಡ ಲಾಸ್ಟ್ ವರ್ಷ. ಸೊ ಕ್ಯಾಪ್ಟನ್ ಆಗಿದ್ದಂಥವ್ರನ್ನೇ ಒಂಥರ ಈಚೆ ಇಟ್ಬಿಟ್ಟು ಇವಾಗ ಅನ್ಸೋಲ್ಡ್ ಆಗುವಂಥ ಪ್ಲೇಯರ್ಗಳ ಕ್ಯಾಟಗರಿಗೆ ಸುರೇಂದರ್ ಸಿಂಗ್ ಬಂದಿದ್ದಾರೆ. ಸೊ ಇವ್ರನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುರೇಂದರ್ ಸಿಂಗ್ ಅನ್ಸೋಲ್ಡ್ ಆಗ್ತಾರೆ ಅಂತ. ಸೊ ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೋಬೇಕು, ಯಾಕಂದರೆ ಸುರೇಂದರ್ ಸಿಂಗ್ ಇವಾಗ ಅನ್ಸೋಲ್ಡ್ ಆಗಿದ್ದಾರೆ. ಸೊ 4ನೇ ಪ್ಲೇಯರ್ ಟಾಪ್ ಪ್ಲೇಯರ್ ಬಂದ್ಬಿಟ್ಟು ರಣ್ ಸಿಂಗು. ಸೀಸನ್ ಸ್ಟಾರ್ಟಿಂಗಿಂದ ಜೈಪುರ್ ಪಿಂಕ್ ಪ್ಯಾಂಥರ್ಸು ಅಂದರೆ ಟೂರ್ನಮೆಂಟ್ ಸ್ಟಾರ್ಟಿಂಗಿಂದ ಕೂಡ, ಯಾವಾಗ ಪಿ ಕೆ ಎಲ್ ಸ್ಟಾರ್ಟ್ ಆಯಿತು ಅವಾಗಿಂದ ಕೂಡ ಇಂಪ್ಯಾಕ್ಟ್ ಮಾಡಿದಂಥ ಪ್ಲೇಯರು. ಪಿಂಕ್ ಪ್ಯಾಂಥರ್ಸಲ್ಲಿ ಒಂಥರ ಆ ಒಂದು ಸೀಸನ್ನು ಗೆಲ್ಸ್ಕೊಂಡು ಕೊಟ್ರಲ್ಲ, ಸೊ ಅದ್ರಲ್ಲಿ ಸಿಕ್ಕಾಪಟ್ಟೆ ಒಂದು ರೋಲ್ನ ನಿಭಾಯಿಸಿದ್ರು. ಅಲ್ಲಿಂದ ಲಾಸ್ಟ್ ಸೀಸನ್ ಬೆಂಗಳೂರು ಬುಲ್ಸ್ಗೆ ಆಡಿದವ್ರಿಗೂ ಕೂಡ ಮಸ್ತಾಗಿನ ಪರ್ಫಾರ್ಮ್ ಮಾಡಿದರೆ. ಬೆಂಗಳೂರು ಬುಲ್ಸ್ ಸಬ್ಸ್ಟಿಟ್ಯೂಟ್ ರೇಡರ್ ಆಗಿ ಅವರಿಗೆ ಅವಕಾಶ ಕೊಟ್ಟಾಗೆಲ್ಲ, ಡಿಫೆಂಡರ್ ಆಗಿ ಅವಕಾಶ ಕೊಟ್ಟಾಗೆಲ್ಲ ಸೋಲೋ ಟ್ಯಾಕಲ್ಗಳೆಲ್ಲ ಸಾಕಾಗಿ ಮಾಡಿದರೆ. ಬಟ್ ಇವ್ರು ಡಿಸರ್ವಿಂಗ್ ಏನೇ ಇದ್ರು, ಇನ್ನೂ ಆಡೋಕ್ಕೆ ಅವ್ರ ಹತ್ರ ತಾಕತ್ತಿತ್ತು ನನ್ನ ಪ್ರಕಾರ ರಣ್ ಸಿಂಗು ಇಲ್ಲಿ ಈಚೆಗಡೆ ಬಂದಿರೋದು, ಸೆಲೆಕ್ಟ್ ಆಗದೆ ಇರೋದು ನನಗೆ ಯಾಕೋ ಬೇಜಾರಾಗ್ತಿದೆ. ಯಾಕೆಂದರೆ ಕೊಟ್ಟಂಥ ಅವಕಾಶದಲ್ಲಿ ಬೆಂಗಳೂರು ಬುಲ್ಸಿಗೆ ಇವ್ರು ಕರೆಕ್ಟಾಗೇ ಪ್ರದರ್ಶನ ಅಂತೂ ಲಾಸ್ಟ್ ಸೀಸನ್ನು ಕೊಟ್ಟಿದ್ರು. ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಇವ್ರನ್ನ ರೀಟೇನೇ ಮಾಡ್ಕೊಂಡಿರ್ಬೇಕಾಯ್ತು ಈ ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ. ಆಪತ್ ಬಾಂಧವ ಅಂತ ಹೇಳಬೇಕು ರಣ್ ಸಿಂಗು. ಯಾಕಂದರೆ ನಿಮಗೆ ಡಿಫೆನ್ಸಲ್ಲಿ ಸೂಪರ್ ಟ್ಯಾಕಲ್ ಟೈಮಲ್ಲಿ ರಣ್ ಸಿಂಗ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ರೋಲ್ ನಿಭಾಯಿಸಿದ್ರು. ಜೊತೆಗೆ ರೇಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅಷ್ಟೇ, ಅವರಿಗೆ ಪಾಯಿಂಟ್ ತಗೊಂಬಂದಾಗೆಲ್ಲ ಹೋಗ್ಬಿಟ್ಟು ಆಲ್ಮೋಸ್ಟ್ ಪಾಯಿಂಟ್ ತಗೊಂಬಂದಿದ್ದಾರೆ. ಸೊ ರಣ್ ಸಿಂಗು ಚೆನ್ನಾಗಿ ಆಡಿದ್ರು. ಏನಕ್ಕೆ ಅವ್ರನ್ನ ಬಿಟ್ಟರು ಅಂತ ಗೊತ್ತಿಲ್ಲ, ಅಥವಾ ಬೇರೆ ಟೀಮ್ ಏನಕ್ಕೆ ಪಿಕ್ ಮಾಡಲಿಲ್ಲ ಅಂತಲೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಇಟ್ಸ್ ಸಂದೀಪ್ ನಾರ್ವಾಲ್ ಅವರು. ಸಂದೀಪ್ ನಾರ್ವಾಲ್ ಆಲ್ಮೋಸ್ಟ್ ಪಿ ಕೆ ಎಲ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಇದ್ದಾರೆ. ಸೊ ಇವರು ಕೂಡ ಇವಾಗ ಅನ್ಸೋಲ್ಡ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಇರೋ ಅಂಥ ಸಂದೀಪ್ ನಾರ್ವಾಲ್ ಅನ್ಸೋಲ್ಡ್ ಆಗ್ತಾರೆ ಅಂತ ಅಂದರೆ ಯಾರು ಕೂಡ ನಂಬಕ್ಕಾಗೋದಿಲ್ಲ, ನಂಬಲೇಬೇಕು. ಯಾಕಂದರೆ ಇನ್ನು ರಿಯಾಲಿಟಿ ಎಂತೆಂಥ ಲೆಜೆಂಡ್ರಿಗಳೇ, ಸುಮಾರು ಜನ ಲೆಜೆಂಡ್ಸ್ಗಳು ಈ ಥರ ಅನ್ಸೋಲ್ಡ್ ಆಗಿ ಹೋಗಿರೋರು ಇದ್ದಾರೆ. ಪಿ ಕೆ ಎಲ್ ಸ್ಟಾರ್ಟಿಂಗಿಂದ ಇದ್ದಂಥ ಲೆಜೆಂಡ್ಸ್ಗಳು ಬರೀ ಇವರೇ ಅಲ್ಲ, ಸಂದೀಪ್ ನಾರ್ವಾಲ್ ಮಾತ್ರ ಪಿ ಕೆ ಎಲ್ ಸ್ಟಾರ್ಟಿಂಗಿಂದ ಇದ್ಬಿಟ್ಟು ಇವಾಗ ಅನ್ಸೋಲ್ಡ್ ಆಗ್ತಿದ್ದಾರೆ ಅಂತಲ್ಲ, ಸುಮಾರು ಜನ ಅನ್ಸೋಲ್ಡ್ ಆಗ್ತಾರೆ. ಪ್ರತಿಯೊಂದು ವರ್ಷವೂ ಕೂಡ ಈ ಥರ ಪ್ಲೇಯರ್ಸ್ಗಳು ಈಚೆ ಬಂದೇ ಬರ್ತಾರೆ. ಸೀಸನ್ ಸ್ಟಾರ್ಟಿಂಗಿಂದ ಅಂದರೆ ಟೂರ್ನಮೆಂಟ್ ಸ್ಟಾರ್ಟಿಂಗಿಂದ ಕೂಡ ಇದ್ದಂಥ ಪ್ಲೇಯರ್ಸ್ಗಳು ಇವಾಗ ಅನ್ಸೋಲ್ಡ್ ಆಗ್ತಾ ಹೋಗ್ತಾ ಇದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದ್ಸಲ ಅನ್ಸೋಲ್ಡ್ ಆಯಿತು ಅಂತಂದರೆ ಅವ್ರು ಕಮ್ ಬ್ಯಾಕ್ ಮಾಡೋದು, IPL ಬೇಕಾದ್ರೆ ಕಮ್ ಬ್ಯಾಕ್ ಮಾಡ್ಬೋದು. ಬಟ್ ಈ ಪಿ ಕೆ ಎಲ್ ಕಮ್ ಬ್ಯಾಕ್ ಮಾಡೋದಿದ್ದಿಲ್ಲ, ನೆಕ್ಸ್ಟ್ ವರ್ಷ ಕಮ್ ಬ್ಯಾಕ್ ಮಾಡೋದು. ಇವಾಗ ನೋಡಿ ರೋಹಿತ್ ಕುಮಾರ್ ಅಕ್ಕಿ ಒಂದ್ಸಲ ಅನ್ಸೋಲ್ಡ್ ಆದರೂ ಮತ್ತೆ ಪಿಕ್ ಆಗ್ತಿದಾರ ಇಲ್ಲ, ಒಂದು ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮೊದಲನೇ ಪ್ಲೇಯರ್ ಯಾರು ಅಂತಂದರೆ ಇಟ್ಸ್ ಶೋಮ್ಯಾನ್ ರಾಹುಲ್ ಚೌಧರಿ. ಯಾರು ಕೂಡ ಅನ್ಕೊಂಡಿರಲ್ಲ, ಇದಂತೂ ಸಿಕ್ಕಾಪಟ್ಟೆ ಸ್ಯಾಡ್ ಅಂತ ಹೇಳಬೇಕು. ಯಾಕಂದರೆ ಲೆಜೆಂಡ್ಸ್ಗಳಲ್ಲಿ ಲೆಜೆಂಡ್ಸ್ ಅಂತ ಒಂದು ಕಾಲದಲ್ಲಿ ಪ್ರೂವ್ ಆಗಿದ್ದಂಥ ಶೋಮ್ಯಾನ್ ರಾಹುಲ್ ಚೌಧರಿ. ಇನ್ಫ್ಯಾಕ್ಟ್ ಪವನ್ ಶಿರಾವತ್ತು ಕಾಲಿಗೆ ಬೀಳ್ತಾರೆ ರಾಹುಲ್ ಚೌಧರಿಗೆ ಅವ್ರನ್ನ ನೋಡಿದಾಗೆಲ್ಲ. ಯಾಕಂದರೆ ಅಂಥ ಲೆಜೆಂಡ್ ರಾಹುಲ್ ಚೌಧರಿ ಲೆಜೆಂಡನೇ. ಇನ್ನು 33 ವರ್ಷ ಅಷ್ಟೇ, ಇವರಿಗೆ 32-33 ವರ್ಷ ಅಷ್ಟೇ.
ಆದ್ರೂ ಇವರು ಅನ್ಸೋಲ್ಡ್ ಆಗ್ತಾರೆ ಅಂತಂದರೆ ಇದು ನಂಬಕ್ಕಾಗದಿರೋಂಥ ಮಾತು ಗುರು. ಯಾಕಂದರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರದೆಲ್ಲ ಏನಿದೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆಲ್ಲ ಲಾಸ್ಟ್ ಸೀಸನ್ ಆಡಿದ್ರು. ಸೊ ಒಂಥರ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದ್ರು ಅಂತ ಹೇಳಬೇಕು. ಮುಂಚೆ ಎಲ್ಲ ರಾಹುಲ್ ಚೌಧರಿನ ಮೈನ್ ರೈಡರ್ ಆಗಿ ಕನ್ಸಿಡರ್ ಮಾಡ್ತಿದ್ದವರು ಇವಾಗ ಸಪೋರ್ಟ್ ರೈಡರ್ ಆಗಿ ಕನ್ಸಿಡರ್ ಮಾಡತ್ತರ, ಒಂಥರ ಸಬ್ಸ್ಟಿಟ್ಯೂಟ್ ರೈಡರ್ ಆಗಿ ಕನ್ಸಿಡರ್ ಮಾಡೋ ಥರ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್. ಸೊ ಆ ಥರ ಅವರ ಪರ್ಫಾರ್ಮೆನ್ಸ್ ಕೂಡ ಡಿಪ್ರಿಷಿಯೇಟ್ ಆಗ್ತಾ ಹೋಗಿದೆ. ಸೊ ಏನೋ ಮಾಡೋದಕ್ಕಾಗಿಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಈ ಒಂದು ಇದನ್ನು ನೋಡ್ತಾ ಬಂದರೆ. ಯಾಕಂದರೆ ರಾಹುಲ್ ಚೌಧರಿ ಲಿಟ್ರಲಿ ಗುರು ಎಲ್ಲ ಒಂಥರ ಲೆಜೆಂಡ್ ಥರ ಟ್ರೀಟ್ ಮಾಡೋರು. ಇವಾಗ ನೋಡಿ ಅನ್ಸೋಲ್ಡ್ ಅಂತಂದರೆ ಇದು ಫಾರ್ ದ ವೆರಿ ಫಸ್ಟ್ ಸೀಸನ್ನು ರಾಹುಲ್ ಚೌಧರಿ ಸೀಸನ್ ಸ್ಟಾರ್ಟಿಂಗಿಂದ ಇಟ್ಕೊಂಡು, ಅಂದರೆ PKL ಆಡೋದಾಗಿಂದ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಸೀಸನ್ ಕೂಡ ಅನ್ಸೋಲ್ಡ್ ಆದಂಥ ಪ್ಲೇಯರ್ ಅಲ್ಲವೇ ಅಲ್ಲ. ಒಂಥರ ಮೋಸ್ಟ್ ಬೇಡಿಕೆ ಇದ್ದಂಥ ಪ್ಲೇಯರ್ ಅಂತಲೇ ಹೇಳಬೇಕು ರಾಹುಲ್ ಚೌಧರಿ. ಸೊ ಇವರು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ PKL ನೋಡೋರಿಗೆ, PKL ಫ್ಯಾನ್ಸ್ಗಳಿಗೆ. ಅಂದರೆ PKL ಸ್ಟಾರ್ಟಿಂಗಿಂದ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ರಾಹುಲ್ ಚೌಧರಿ ಅಂದರೆ ಏನು, ಅವರ ಗತ್ತೇನಿತ್ತು, ಗಮ್ಮತ್ತೇನಿತ್ತು ಅಂತ. ಇವಾಗ PKL ನೋಡಿದ್ರೆ ಇವ್ರಿಗೆಲ್ಲ ಗೊತ್ತಿರೋದಿಲ್ಲ ಏನು ರಾಹುಲ್ ಚೌಧರಿ ಅಂತ. ಸೊ ಬಿಡಿ, ಜಾಸ್ತಿ ಹೇಳಿರೋ ಪ್ರಯೋಜನ ಇಲ್ಲ. ಒಟ್ಟಲ್ಲಿ ನಂಬರ್ 1 ಅನ್ಸೋಲ್ಡ್ ಪ್ಲೇಯರ್ ಯಾರು ಅಂತಂದರೆ, ಶಾಕಿಂಗ್ ಅನ್ಸೋಲ್ಡ್ ಯಾವುದು ಅಂತಂದರೆ ಅದು ರಾಹುಲ್ ಚೌಧರಿ ಇದ್ರೇ. ಯಾಕಂದರೆ ಲೆಜೆಂಡ್ ಅವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನು ಅನ್ನಿಸ್ತು ಈ ಟಾಪ್ 5 ಪಿಕ್ಸ್ಗಳಲ್ಲಿ ಯಾರು ಡಿಸರ್ವಿಂಗ್ ಇದ್ರು ಆಡೋದಕ್ಕೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.